ಇನ್ನು 5 ಸಚಿವ ಸ್ಥಾನಕ್ಕೆ ಮುಸ್ಲಿಂ ಧರ್ಮಗುರುಗಳು ಬೇಡಿಕೆ ಇಟ್ಟಿದ್ರು. ಕಾಂಗ್ರೆಸ್ ಹೈಕಮಾಂಡ್ಗೆ ಪೀಕಲಾಟ ತಂದಿಟ್ಟಿದೆ ಈ ಡಿಮ್ಯಾಂಡ್. 5 ಸಚಿವ ಸ್ಥಾನಕ್ಕೆ ಅವರಿಟ್ಟದ್ದು ಬೇಡಿಕೆ. 5 ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಶಕ್ತಿ ಏನು ಅಂತ ತೋರಿಸ್ತೀವಿ. ಇದು ಹುಬ್ಬಳ್ಳಿಯಲ್ಲಿ ಮುಸ್ಲಿಂ ಧರ್ಮಗುರುಗಳಿಂದ ಖಡಕ್ ಸಂದೇಶ. ಮುಸ್ಲಿಮರ ಮತಗಳಿಂದಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಮುಸ್ಲಿಂ ಸಮುದಾಯದ ಋಣವನ್ನ ಕಾಂಗ್ರೆಸ್ ತೀರಿಸಬೇಕು. ಜಮೀರ್, ಹ್ಯಾರಿಸ್, ತನ್ವೀರ್ ಸೇಠ್, ಸಲೀಂಗೂ ಸ್ಥಾನ ಕೊಡಿ ಅಂತ ಕೇಳ್ತಿದ್ದಾರೆ. ಪ್ರತಿನಿಧಿ ಸಂಜೀವ್ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಹುಬ್ಬಳ್ಳಿ ನಗರದ ಸುಪ್ರಸಿದ್ಧ ಹಜರತ್ ಸೈಯದ್ ಫತೇ ಶಾವಲಿ ದರ್ಗಾದಲ್ಲಿರುವಂಥದ್ದು. ದರ್ಗಾದಲ್ಲಿ ಸೇರಿದಂಥ ಅನೇಕ ಇವತ್ತು ಮುಸ್ಲಿಂ ನಾಯಕರು ಮತ್ತು ಮೌಲ್ವಿಗಳು ಸಚಿವ ಸಂಪುಟದಲ್ಲಿ ಇವತ್ತು ಅಂದರೆ ಈಗಾಗಲೇ UT ಖಾದರ್ ಅವರಿಗೆ ಮಂತ್ರಿ ಸ್ಥಾನವನ್ನು ನೀಡಲಾಗಿದೆ. ಇನ್ನೂ ಅನೇಕ ಅಂದರೆ 4 ನಾಯಕರು ಸೀನಿಯರ್ಸ್ ಇದ್ದಾರೆ ಕಾಂಗ್ರೆಸ್ನಲ್ಲಿ, ಅವರಿಗೂ ಕೂಡ ಮಂತ್ರಿ ಸ್ಥಾನವನ್ನು ನೀಡಬೇಕು ಹೇಳುವಂಥದ್ದು ಆಗ್ರಹವನ್ನು ಮಾಡಿರುವಂಥದ್ದು. ಜೊತೆಗೆ ಈ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿರುವಂಥದ್ದು. ಸಲೀಂ ಅಹಮದ್ ಇದ್ದಾರೆ, ಅವರು ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಈ ಭಾಗದ MLC ಸಲೀಂ ಅಹಮದ್, NA ಹ್ಯಾರಿಸ್, ಜಮೀರ್ ಅಹಮದ್, ತನ್ವೀರ್ ಸೇರಿದಂತೆ 4 ಜನರು ಕೂಡ ಹಿರಿಯರಿದ್ದಾರೆ ಕಾಂಗ್ರೆಸ್ನಲ್ಲಿ, ಅವರಿಗೂ ಕೂಡ ಮಂತ್ರಿ ಸ್ಥಾನವನ್ನು ನೀಡಬೇಕು ಅನ್ನೋದೊಂದು ಆಗ್ರಹವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಏನಂತಂದರೆ ಈಗಾಗಲೇ UT ಖಾದರ್ಗೆ ಮಂತ್ರಿ ಸ್ಥಾನ ನೀಡಿದ್ದಾರೆ, ಉಳಿದ 4 ಜನರು ಕೂಡ ಮಂತ್ರಿ ಸ್ಥಾನ ನೀಡಬೇಕು ಅನ್ನೋದು ಇವರೆಲ್ಲರೂ ಕೂಡ ಆಗ್ರಹವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಅನೇಕ ಮುಸ್ಲಿಂ ಧರ್ಮಗುರುಗಳಿದ್ದಾರೆ, ನಾಯಕರು, ಅವ್ರನ್ನ ಮಾತಾಡ್ಸೋಣ. ಏನು ತಮ್ಮ ಆಗ್ರಹ ರೀ? ನಾವೆಲ್ಲ ಮುಸ್ಲಿಮರು ಸೇರಿ ನಿಮಗೆ ವೋಟ್ ಹಾಕಿ ಕರ್ನಾಟಕ ರಾಜ್ಯದಲ್ಲಿ ಒಂದು ರಾಜಕಾರಣ ಮಾಡಬೇಕು ಅಂತಂದೇಳಿ ನಿಮ್ಗೆ ನಾವು ಮುಂದೆ ತೊಗೊಂಡ್ಬಂದಿದ್ದೀವಿ. ಇನ್ನು ಉಳಿದಂಥ 4 ನಮ್ಮ ಸಚಿವರಿಗೆ ಕೂಡ ಅವ್ರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತಂದೇಳಿ ಇವತ್ತು ನಾವೆಲ್ಲರೂ ಸೇರಿ ಇಲ್ಲಿ ಕೇಳಿದ್ದೇವೆ, ಕೇಳ್ಕೊಳಕತ್ತೇವೆ ನಿಮ್ಮ ಜೊತೆಗೆ. ನಾವು 18% ಮುಸ್ಲಿಂ ಕರ್ನಾಟಕನ ಇದ್ದೇವೆ. ನಾವು ಎಲ್ಲರೂ ಕೂಡಿ ಒಂದಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ವೋಟ್ ಹಾಕಿ ಗೆಲ್ಲಿಸ್ತೇವೆ. ಮುಂದಿನ ದಿನವೂ ನಾವು ಹೀಗೆ ಮಾಡಿ ನೀವು ಇದು ಕೊಟ್ಟರೆ ಒಳ್ಳೆಯದಾಗುತ್ತೆ. ಆಮೇಲೆ ನೀವು ನಮ್ಮ ಮುಸ್ಲಿಂ 5 ಮಂದಿಗೆ ಕ್ಯಾಬಿನೆಟ್ ಒಳಗೆ ಕೊಟ್ಟಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಭಾರಿ ಅನಾಹುತ ಆಗುತ್ತೀರಿ. ಇದು ಕಾರಣ ನೀವು ಆಗ್ತೀರಿ ಅಂತ ನಾನು ಹೇಳ ಬಯಸುತ್ತೇನೆ. ಸತ್ತು ಮಠ 35-40 ವರ್ಷದಿಂದ ಕಾಂಗ್ರೆಸ್ ಪರವಾಗಿ ಅವ್ರು ದುಡ್ದಾರ. ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ, ಕಮ್ಯುನಿಟಿಗಿದೆ, ಕಾಂಗ್ರೆಸ್ ಪಾರ್ಟಿಗಿದೆ. ಸೊ ಇವ್ರಿಗೆ 5 ಮಂದಿ ಸೀನಿಯರ್ಸ್ ಏನದಾರಲ್ಲ, ಇವ್ರಿಗೆ ಚಲೋ ಸ್ಥಾನಮಾನ ಸಿಗಬೇಕು ಅಂಥೇಳಿ ನಮ್ಮ ಆಸೆ. ಮುಸ್ಲಿಂ ನಾಯಕರು ಮತ್ತು ಮೌಲ್ವಿಗಳ ಮಾತು. ಇನ್ನೂ 4 ಜನ ಶಾಸಕರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು, ಕೊಡದೇ ಇದ್ರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಕೂಡ ಮಾಡ್ತೇವೆ ಅನ್ನೋ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶಿವ ಜೊತೆ ಸಂಜಯ್, TV9 ಹುಬ್ಳಿ. ಇನ್ನು ಅಜ್ಜಯ್ಯನ ಶಾಖಾ ಮಠಕ್ಕೆ ಭೇಟಿ ಕೊಟ್ಟರು CM DK ಶಿವಕುಮಾರ್. ನಿನ್ನೆ ರಾತ್ರಿ ಕುಟುಂಬ ಸಮೇತ ಮಠಕ್ಕೆ CM ಭೇಟಿ. ನೂತನ CM ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಅಜ್ಜಯ್ಯನ ದರ್ಶನ ಪಡೆದಿದ್ದಾರೆ. ಮತ್ತೊಮ್ಮೆ ಕುಟುಂಬ ಸಮೇತರಾಗಿ ಭೇಟಿ ಕೊಟ್ಟರು. ಆಗಾಗ ಅಜ್ಜಯ್ಯನ ಭೇಟಿ ಮಾಡಿ ಆಶೀರ್ವಾದನ ಪಡೆಯುವಂಥದ್ದು CM DK ಶಿವಕುಮಾರ್ ಅವರ ವಾಡಿಕೆ. ಮುಹೂರ್ತ ಕೂಡ ಅಲ್ಲಿಂದಲೇ ಫಿಕ್ಸ್ ಮಾಡಿಸ್ಕೊಂಡಿದ್ರು. ಜೊತೆಗೆ ದೆಹಲಿಗೆ ಹೋಗೋ ಮುನ್ನ, ಬಂದ ಮೇಲೆ, ಹಾಗೆ ಪ್ರಮಾಣ ವಚನಕ್ಕೂ ಮುನ್ನ ಮತ್ತು ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕವೂ ಕೂಡ ಅಜ್ಜಯ್ಯನ ದರ್ಶನ ಪಡೆದಿದ್ದಾರೆ. ಪ್ರಧಾನ ಕಾರ್ಯದರ್ಶಿಗಳು, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು, ಆಡಳಿತ ಯಂತ್ರಕ್ಕೆ CM DK ಶಿವಕುಮಾರ್ ಚುರುಕು ಮುಟ್ಟಿಸಿದ್ದಾರೆ. ಒಂದೇ ದಿನಕ್ಕೆ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು, ಅಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಜೊತೆ CM DK ಸಭೆ. ವಿಧಾನಸೌಧದಲ್ಲಿ CM DK ಮೀಟಿಂಗ್. DCM ಡಾಕ್ಟರ್ G ಪರಮೇಶ್ವರ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದು ಒಂದೇ ದಿನಕ್ಕೆ ಅಧಿಕಾರಿಗಳ ಮೀಟಿಂಗ್ ಕರೆದಿದ್ದಾರೆ. ಆಡಳಿತ ಯಂತ್ರದಲ್ಲಿ ಅಧಿಕಾರಿಗಳ ಪಾತ್ರ ಬಹಳ ದೊಡ್ಡದು. ಘೋಷಣೆಗಳನ್ನೇನೋ ಮುಖ್ಯಮಂತ್ರಿಗಳು ಮಾಡ್ತಾರೆ, ಅದನ್ನ ಕಾರ್ಯನಿರ್ವಹಿಸಬೇಕಾದಂಥದ್ದು ಅಧಿಕಾರಿಗಳು. ಹಾಗಾಗಿ ಅಧಿಕಾರಿ ವರ್ಗದ ಜೊತೆ ಒಂದು ಮೀಟಿಂಗ್ ನಡೆಸೋದಕ್ಕೆ CM ಮುಂದಾಗಿದ್ದಾರೆ.